ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಶ್ರೀ NX ಗೆ ಬಂದಿದ್ದೀನಿ. ಬಳೆಪೇಟ್ ಮೇನ್ ರೋಡ್ ಅಲ್ಲೇ ಇವರ ಶಾಪ್ ಲೊಕೇಟ್ ಆಗಿರೋದು. ಯಾರೆಲ್ಲ ತುಂಬಾ ಕಮ್ಮಿ ರೇಟ್ ಅಲ್ಲಿ ಏನಾದ್ರು ಕೀ ಚೈನ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ಗಾಗಲ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ನಿಮ್ದೇನಾದ್ರೂ ಶಾಪ್ ಇದೆಯಾ? ಕೀ ಚೈನ್ಸ್ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಬೇಕು, ನಮ್ಗೊಂದು ಒಳ್ಳೆ ಬಜೆಟ್ ಅಲ್ಲಿ ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಈ ಶಾಪ್ ಅಲ್ಲಿ ನಿಮ್ಗೆ ಜಸ್ಟ್ 5 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬ್ಯೂಟಿಫುಲ್ ಆದಂತ ಕೀ ಚೈನ್ಸ್ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ನೋಡಿ ಚೈನ್ಸ್ ಕೂಡ ಇದೆ. ಹಾಗೆ ಇಲ್ಲೂ ನೋಡ್ಬೋದು ನೀವು, ಗಾಗಲ್ಸ್ ಕೂಡ ಇದೆ ನೋಡಿ. ಇದು ಕಂಪ್ಲೀಟ್ ಆಗಿ ಹೋಲ್ಸೇಲ್ ಶಾಪ್ ಆಗಿರುತ್ತೆ. ನೋಡ್ತಿದ್ರಲ್ಲ, ಚೈನ್ಸ್ ಕೂಡ ನೋಡಿ ಎಷ್ಟೊಂದು ಅವೈಲೇಬಲ್ ಇದೆ ಅಂತ. ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಹೋಲ್ಸೇಲ್ ಬೆಲೆಯಲ್ಲಿ ನೀವೇನಾದ್ರೂ ಹುಡುಕ್ತಾ ಇದ್ರೆ ನೋಡಿ, ಇವರ ಶಾಪ್ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಜಸ್ಟ್ 5 ರೂಪೀಸ್ ಇಂದ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸಸ್ ಸಿಗುತ್ತೆ. ಜಸ್ಟ್ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಕೇವಲ 5 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಹೋಲ್ಸೇಲ್ ಶಾಪ್ ಆಗಿರುತ್ತೆ. ನಿಮ್ಗೆ ಏನಾದ್ರು ರೀಟೇಲ್ ಅಲ್ಲಿ ಬೇಕು ಅಂತ ಹೇಳಿದ್ರು ಅವೈಲಬಲ್ ಸಿಗುತ್ತೆ. ಹಾಗೆ ನೀವೇನಾದ್ರೂ ಬೆಂಗಳೂರಿಂದ ಔಟ್ ಸೈಡ್ ಆದ್ರೂ ಆಗಿರ್ಲಿ, ಬೆಂಗಳೂರಲ್ಲಾದ್ರೆ ಆಗ್ಲಿ, ನೀವೇನಾದ್ರೂ ಫ್ಯಾನ್ಸಿ ಸ್ಟೋರ್ ಏನಾದ್ರು ಇಟ್ಕೊಂಡಿದೀರಾ, ನಿಮ್ಗೆ ಏನಾದ್ರು ಕಮ್ಮಿ ಬೆಲೆಯಲ್ಲಿ ಏನಾದ್ರು ಚೈನ್ಸ್, ಕೀ ಚೈನ್ಸ್, ಗಾಗಲ್ಸ್ ಏನಾದ್ರು ಹುಡುಕ್ತಾ ಇದ್ರೆ ನೋಡಿ, ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಶ್ರೀ NX. ಇವರ ಶಾಪ್ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿದ್ರೆ ತುಂಬಾನೇ ಕಲೆಕ್ಷನ್ಸ್ ಅಂತೂ ಆಸಮ್ ಅಂತಾನೆ ಹೇಳ್ಬೋದು. ಜಸ್ಟ್ 5 ರೂಪೀಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಇವರ ಕಲೆಕ್ಷನ್ಸ್. ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಕೀ ಚೈನ್ಸ್ ಅಂತೂ ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಹ್ಯೂಜ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಇನ್ನು ಹೆಚ್ಚಿನ ಕಲೆಕ್ಷನ್ಸ್ ತೋರಿಸೋದಕ್ಕೆ ಇವತ್ತು ನಮ್ ಜೊತೆ ಶ್ರೀ NX ಕಡೆಯಿಂದ ರಾಜ್ ಸರ್ ಅವರು ಇದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಕಲೆಕ್ಷನ್ಸ್ ನೋಡ್ಕೊಂಡ್ ಬರೋಣ. ಬನ್ನಿ ವೀಕ್ಷಕರೇ. ಸರ್ ಬನ್ನಿ ಸರ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಸರ್ ಇವತ್ತು ನಿಮ್ಮ ಶಾಪ್ ಬಂದಿದೀವಿ ಬಳೆಪೇಟ್ಗೆ. ಸರ್ ಏನೇನ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಹೇಳಿ. ನಿಮ್ಗೆಲ್ಲ ನಮ್ಮ ಹತ್ರ ಟೋಟಲಿ ಕೀ ಚೈನ್ಸ್ ಎಲ್ಲ ಐತೆ. ಬಾಯ್ಸ್ ಚೈನ್ ಅಂತ ಫುಲ್ ವೆರೈಟಿ ಅಲ್ಲಿ ಐತೆ, ಕೀ ಚೈನ್ಸ್ ಅಂತ ಫುಲ್ ವೆರೈಟಿ ಅಲ್ಲಿ ಐತೆ, ಸನ್ ಗ್ಲಾಸಸ್ ಅಂಕಾನು ಫುಲ್ ವೆರೈಟಿ ದಲ್ಲಿ ಐತೆ. ಲೇಡೀಸ್ ಕಲೆಕ್ಷನ್ ಐತೆ, ಲಿಮಿಟೆಡ್ ಲೇಡೀಸ್ ಕಲೆಕ್ಷನ್, ಆಲ್ ಟ್ರೆಂಡಬಲ್ ಲೇಡೀಸ್ ಕಲೆಕ್ಷನ್ ಐತೆ. ಲೇಡೀಸ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಟೋಟಲ್ ಇದೆ. ಓನ್ಲಿ ಲೇಟೆಸ್ಟ್ ಕಲೆಕ್ಷನ್ ಐತೆ. ಲೇಡೀಸ್ ಲೇಟೆಸ್ಟ್ ಕಲೆಕ್ಷನ್ ಏನೇನ್ ಬರುತ್ತೆ ಅದೇ ಬರ್ತಾ ಇರ್ತದೆ, ಹೋಗ್ತಾ ಇರುತ್ತೆ ಆ ತರ ಐಟಮ್. ಸರ್ ಈಗ ಕಂಪ್ಲೀಟ್ ನಿಮ್ದು ಹೋಲ್ಸೇಲ್ ಶಾಪ್? ನಮ್ ಟೋಟಲಿ ಹೋಲ್ಸೇಲ್, ಟೋಟಲಿ ಹೋಲ್ಸೇಲ್. ಒಂದ್ ಪೀಸ್ ಬೇಕು ಅಂತ ಇದೆಲ್ಲ ಐಟಮ್ ಕೊಡಲ್ಲ, ಏನ್ ಸೆಟ್ ಬರಲ್ಲ ಅದ್ ಕೊಡಲ್ಲ. ಬಟ್ ಒಂದ್ ಪೀಸ್ ಬೇಕು ಅಂತ ಅಂಗಡಿಗೆ ಬನ್ನಿ, ನೀವ್ ನೋಡಿ ನಿಮ್ಗೆ ಸಿಗಾತ 1 ಪೀಸು ಸಿಕ್ಬಿಡುತ್ತೆ, 1 ಪೀಸು ಕೊಡ್ತೀವಿ. ಓಕೆ ಸರ್, ಇವಾಗ ಯಾರಾದ್ರೂ ಈ ವಿಡಿಯೋನ ಬೆಂಗಳೂರು ಆಚೆ ಕೂಡ ನೋಡ್ತಾ ಇರ್ತಾರೆ, ಶಾಪ್ ಬಂದು ವಿಸಿಟ್ ಮಾಡೋದಕ್ಕೆ ಆಗಲ್ಲ ಸರ್, ಅವ್ರಿಗೆಲ್ಲ ಹೆಂಗೆ ಸರ್? ಏನಾದ್ರು ವಿಡಿಯೋ ಕಾಲ್ ಫೆಸಿಲಿಟಿ ಇದೆ? ವಿಡಿಯೋ ಕಾಲ್ ಫೆಸಿಲಿಟಿ ಕೊಡ್ತೀವಿ. ಆಮೇಲೆ ಅವ್ರಿಗೆ ಏನ್ ಬೇಕು, ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂತ ಅಲ್ಲಿ ಕಳಿಸ್ತೀವಿ, ಬಸ್ ಅಲ್ಲಿ ಬೇಕು ಅಂತ ಕಳಿಸ್ತೀವಿ. ಬಟ್ ಅದು ಇವಾಗ ರಿಟೇಲ್ ಅವ್ರಿಗೆ ಒಂದ್ ಪೀಸ್ ಬೇಕು ಅಂತ ಅವ್ರಿಗೆ 1000 ರೂಪೀಸ್ ಪರ್ ಪರ್ಸನ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೇ ಮಾಡಬೇಕು. ಮಿನಿಮಮ್ 1000 ರೂಪೀಸ್ ಪರ್ಚೇಸ್. ಆನ್ಲೈನ್ ಪರ್ಚೇಸ್ ಅಂದ್ರೆ 1800 ತನಕ ಪರ್ಚೇಸ್ ಮಾಡಬೇಕು. ಆಮೇಲೆ ಇಲ್ಲಿ ಬರ್ಕೊಂಡು ಎಷ್ಟು ಬೇಕು ಅಂತ ತಗೊಳ್ಬಾರ್ದು. ಆಚೆ ಅವ್ರಿಗೆ ಬಂದ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡು ಫೋಟೋಸ್ ಕಳಿಸ್ತೀವಿ. ಹೋಲ್ಸೇಲ್ ಅವ್ರು ಬಂದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಐಟಮ್ಸ್ ಎಲ್ಲ ಕಳಿಸ್ಬಿಡ್ತೀವಿ. ಓಕೆ ಸರ್, ಶಾಪ್ ಟೈಮಿಂಗ್ಸ್ ಏನಿದೆ ಸರ್? ಶಾಪ್ 8 o'clock to 9 o'clock ತನಕ. ಮಾರ್ನಿಂಗ್ 8 o'clock ಇಂದ 9 o'clock ವರೆಗೂ ಅವೈಲೇಬಲ್ ಇರ್ತೀರಾ? ಓಕೆ, ಹಾಗಾದ್ರೆ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಬಲ್ಲಪೇಟೆಯಲ್ಲಿ ಮಲಬಾರ್ ಕಾಂಪ್ಲೆಕ್ಸ್ ಪಕ್ಕಾನೆ. ನಾನು ಕಾರ್ಡು ಎಲ್ಲ ಲೊಕೇಶನ್ ಒಳಗಡೆ ಕಳಿಸ್ತೀನಿ, ನಿಮ್ಗೆಲ್ಲ ಸಿಗ್ಬಿಡುತ್ತೆ. ಓಕೆ, ನೋಡಿದ್ರ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ ವಿಡಿಯೋದಲ್ಲಿ. ಅಡ್ರೆಸ್ ಅಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಸಾಕು, ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಗೈಡ್ ಮಾಡ್ತಾರೆ. ಹಂಗೂ ಏನಾದ್ರು ಕನ್ಫ್ಯೂಷನ್ ಇಲ್ಲೇ ಹತ್ರದಲ್ಲಿ ಏನಾದ್ರೆ ಶಾಪ್ ಇಂದ ಯಾರಾದ್ರೂ ಹುಡುಗರಿಗಾದ್ರೂ ಕಳಿಸ್ಬಿಟ್ಟು ನಿಮ್ಗೆ ಶಾಪ್ಗಾದ್ರೂ ಕರ್ಕೊಂಡ್ ಬರ್ತಾರೆ. ಲೇಟೆಸ್ಟ್ ಕಲೆಕ್ಷನ್ಸ್ ತೋರಿಸಿರಾ ಸರ್? ಬನ್ನಿ ಮೇಡಮ್, ನಿಮ್ಗೆ ಒಂದ್ ಐಟಮ್ ತೋರಿಸ್ತೀನಿ, ನೀವು ಹೇಳ್ತೀರಾ ಎಷ್ಟು ಕಲೆಕ್ಷನ್ ಐತೆ ಅಂತ. ಬನ್ನಿ ಮೇಡಮ್. ಸರ್ ಅನ್ಬಿಲೀವಬಲ್ ಸರ್, ಜಸ್ಟ್ 5 ರೂಪೀಸ್ ಇಂದ ನೀವು ಕೀ ಚೈನ್ಸ್ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ. ಅದೇ ಮೇಡಮ್, ಅದೇ ಹೋಗ್ತಾ ಇರುತ್ತೆ, ಕಬ್ಬಿ ಬರ್ತಾ ಇರ್ತದೆ ಅಲ್ವಾ? ಕಲೆಕ್ಷನ್ಸ್ ಅಷ್ಟೇ ತುಂಬಾನೇ ಲೇಟೆಸ್ಟ್ ಆಗಿದೆ. ಎಲ್ಲ ನ್ಯೂ ಟ್ರೆಂಡಿಂಗ್ ಇವಾಗ ಯಾವ್ದು ನಡೀತಿದೆ ಎಲ್ಲ ಅದೇ ಅವೈಲೇಬಲ್ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ ಏನೇನ್ ಅವೈಲೇಬಲ್ ಇದೆ ಅಂತ. ಸರ್ ಇವಾಗ ಸ್ಟಾರ್ಟಿಂಗ್ ಏನೇನ್ ಕಲೆಕ್ಷನ್ಸ್ ತೋರಿಸ್ತಾ ಇದೀರಾ? ನೋಡಿ ಮೇಡಮ್, ಇದೆಲ್ಲ 5 ರೂಪಾಯಿ, ಇಲ್ಲಿ ತನಕ 5 ರೂಪಾಯಿ ಇಲ್ಲ, ಇದೆಲ್ಲ 5 ರೂಪೀಸ್. ಇದೆಲ್ಲ 5 ರೂಪೀಸ್. ಟೋಟಲಿ ರಬ್ಬರ್ ಕಿಚನ್ ಯಾವ್ದು ಇರುತ್ತೆ ಇಲ್ಲಿ 5 ರೂಪೀಸ್. ಆಮೇಲೆ ಇದೆಲ್ಲ ಸ್ವಲ್ಪ ಬೇರೆ ಬೇರೆ ರೇಟ್ಸ್ ಬರುತ್ತೆ. 8 ರೂಪಾಯಿ, 9 ರೂಪೀಸ್, 10 ರೂಪೀಸ್ ಆ ತರನ. ಬಟ್ ಇದೆಲ್ಲ ಬೆಂಚ್ ತಗೊಳ್ಬೇಕು. ಇದು ಮಾತ್ರ ಬೆಂಚ್ ವೈಸ್ ತಗೊಳ್ಬೇಕು. ಆಮೇಲೆ ಡೀಟೇಲ್ ಬರ್ಕೊಂಡು ಹೇಳ್ತಾರೆ, ನೀವು ವಿಡಿಯೋ ಅಲ್ಲಿ ಇದ್ರು 5 ಇದೆಲ್ಲ 5 ರೂಪಾಯಿ ಬೆಂಚ್ ತಗೊಳ್ಬೇಡಿ, 5 ರೂಪಾಯಿ. ಕೆಲವೊಂದು ಐಟಮ್ಸ್ ಮಾತ್ರ ಸಿಂಗಲ್ ಕೊಡ್ತೀರಾ? ಕೆಲವೊಂದು ಐಟಮ್ಸ್ ಸಿಂಗಲ್ ಕೊಡ್ತೀವಿ. ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ ಏನೇನ್ ಐಟಮ್ ಸಿಗತ್ತೆ, ಏನೇನು. ನಮ್ಮ ಹತ್ರ ಲಕ್ಷ ವೆರೈಟಿ ಐಟಮ್ಸ್ ಐತೆ. ಇದೆಲ್ಲ ನೋಡಿ, ಇದೆಲ್ಲ ರಬ್ಬರ್ಸ್ ಕಿಚನ್, ಎಲ್ಲ ಕ್ಯಾರೆಕ್ಟರ್ಸ್ ಕಿಚನ್ ಇದೆ. ಇದ್ರೆಲ್ಲ ಯಾರು ಬೇಕು ಅಂತ 100 ಊಟ ಬೇಕು, 1 ಪೀಸ್ ಬೇಕು, ಎಲ್ಲ ಎನಿಮೀಸ್ ಕಿಚನ್. ಎಲ್ಲಾರು ಯೂತ್ ಗೆ ಎಲ್ಲಾರು ಗೊತ್ತು ಇವಾಗ ಏನ್ ಐಟಮ್ ಇದೆ ಅಂತ.
ಆದ್ರೆ ಇದೆಲ್ಲ ಬೇರೆ ಕಡೆ ನಾವು ರಿಟೇಲ್ ಅಲ್ಲಿ ನೋಡಿದ್ರೆ ಸರ್ ತುಂಬಾ ಕಾಸ್ಟ್ಲಿ ಇರುತ್ತೆ ಇದು, ತುಂಬಾ ಕಾಸ್ಟ್ಲಿ ಇರುತ್ತೆ ಅಲ್ವಾ? ಅದನ್ನು ಸೇಲ್ ಮಾಡಕ್ಕೆ ಇವಾಗ ಯಾರು ಶಾಪ್ ಇಟ್ಕೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಸೇಲ್ ಪ್ರಾಫಿಟ್ ಅಲ್ಲಿ ಸೇಲ್ ಮಾಡಬಹುದು. ಇನ್ನು ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಎಲ್ಲಾನು ಪ್ರತಿಯೊಂದು ನಾವು ವಿಡಿಯೋದಲ್ಲಿ ತೋರ್ಸೋದಕ್ಕಾಗಲ್ಲ, ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಎಲ್ಲ ಪ್ರತಿಯೊಂದಿನಿದೆ. ಮತ್ತೆ ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ನೀವು ಶಿನ್ಚಾನ್ ಆಗಿರ್ಬೋದು, ಪ್ರತಿ ಒಂದನು ನೋಡಿ ಒಳ್ಳೆ ಒಂದು ಪ್ರಾಫಿಟ್ ಅಲ್ಲಿ ಸೇಲ್ ಮಾಡಬಹುದು ನೀವು. ಚೆನ್ನಾಗಿದೆ ಸರ್. ಇನ್ನು ಇದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಇನ್ನ ಐತೆ ಮೇಡಮ್, ನೀವು ಹೇಳ್ತೀರಾ ನೋಡಿ ಗಾಡಿ ಕಿಚನ್ಸ್ ಅಲ್ಲಿ ಇದೈತೆ. ಟೋಟಲ್ ಯಾವ್ದು ಗಾಡಿ ಬೇಕು ಅಂತಾನು ಇರುತ್ತೆ. ನೆಜರ್ದು ಕಿಚನ್ಸ್ ಐತೆ, ಅದನ್ನೆಲ್ಲ ನೆಜರ್ ಎಮ್ಯುಲೇಟ್ಸ್ ಇದೆಲ್ಲ ನೋಡಿ. ವಾಟರ್ ಕಿಚನ್, ಫೈಬರ್ ವಾಟರ್ ಕಿಚನ್ ನೋಡಿ ಮೇಡಮ್, ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ನೋಡಿ ಸಖತ್ತಾಗಿದೆ ಸರ್. ಇದನ್ನ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲೂ ಸಿಗದಿರೋ ಅಂತ ಕಲೆಕ್ಷನ್ಸ್, ಕೀ ಚೈನ್ಸ್ ಟೋಟಲ್ ನಿಮ್ಮ ಶಾಪ್ ಅಲ್ಲಿ ಸಿಗುತ್ತೆ. ಬೇರೆ ನಮ್ಮ ಶಾಪ್ ಗೆ ಸಿಗುತ್ತೆ. ಸಖತ್ತಾಗಿದೆ. ಇದೆಲ್ಲ ಸ್ಪಿನ್ನರ್ ಕಿಚನ್ಸ್, ಹಾ ಇದೆಲ್ಲ ಇದ್ರದಲ್ಲಿ ಎಲ್ಲ ಎನಿಮೆ ಕಿಚನ್ಸ್ ಎಲ್ಲ ಐತೆ. ಯಾವ ಕ್ಯಾರೆಕ್ಟರ್ಸ್ ಬೇಕು ಅಂತ ಐತೆ, ಶಿನ್ಚಾನು, ಡೋರೆಮೋನು, ಇದು ಟಾಮ್ ಅಂಡ್ ಜೆರಿ ಎಲ್ಲ ಬೇಕು ಅಂತ ಐತೆ. ಲಕ್ಷ ವೆರೈಟಿ ಐತೆ ಐಟಮ್ಸ್ ಬರುತ್ತೆ. ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಅಲ್ವಾ ಸರ್ ಇದ್ರಲ್ಲಿ? ಎವ್ರಿ ವೀಕ್ ಅಲ್ಲಿ ಕಲೆಕ್ಷನ್ ಬರ್ತಾನೆ ಇರುತ್ತೆ. ಓಕೆ, ಹೊಸ ಹೊಸ ಕಲೆಕ್ಷನ್ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಖಾಲಿ ಆಗಿದ್ರೆ ಸೀದಾ ಹೊಸಾನೇ ಬರುತ್ತೆ. ಹೌದು, ಇನ್ನೂ ತುಂಬಾ ಇದೆಲ್ಲ ಕಮ್ಮಿದು. ಓಕೆ, ಇದೆಲ್ಲ ಇನ್ನೂ ಕಮ್ಮಿ ಇದೆ. ಇದೆಲ್ಲ ಕಮ್ಮಿದು ಉಡ್ದು ನೋಡಿ. ಇದೆಲ್ಲ ಇನ್ನೂ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಇದೆಲ್ಲ ಬಂಚ್ ಬಂಚ್ ತಗೊಳ್ಬೇಕು. ಇದೆಲ್ಲ ಚೆನ್ನಾಗಿದೆ. ಯಾರಿಗ್ ಬೇಕು ಯಾವ ತರ ಬೇಕು ಅಂತ ಕಿಚನ್ಸ್ ಐತೆ ನಮ್ಮ ಹತ್ರ. ಸೇಲ್ ಮಾಡೋರ್ಗಂತೂ ಸಖತ್ತಾಗಿದೆ ಸರ್. ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಸಿಂಗಲ್ ಈ ತರ ಒಂದೊಂದ್ ಪೀಸ್ ಏನಾದ್ರು ಒಂಥರ ಲೇಟೆಸ್ಟ್ ಆಗಿರ್ಬೇಕು ಅಂದ್ರೆ, ಯುನೀಕ್ ಆಗಿರ್ಬೇಕಂತ ಹೇಳಿದ್ರೆ ಆ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಕೂಡ ನೋಡ್ಬೋದು. ಇದೆಲ್ಲ ನೋಡಿ ರ್ಯಾಕ್ ವೈಸ್ ಅಂತೂ ತುಂಬಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ. ಇಲ್ಲಿ ಗಣೇಶ ಕೀಚೈನ್ಸ್ ಸಖತ್ತಾಗಿದೆ. ಕಲೆಕ್ಷನ್ಸ್ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು. ತುಂಬಾ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಮಾತ್ರ ಶಾಪ್ ಬಂದು ವಿಸಿಟ್ ಮಾಡಿದ್ರೆ ಅಂತೂ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅನ್ಸುತ್ತೆ. ಡೋರೆಮಾನ್ ಕಲೆಕ್ಷನ್ಸ್ ನಮ್ಮ ಹತ್ರ ಹೇಳಿದೀನಲ್ವಾ ಮೇಡಮ್, ಎವ್ರಿ ಡೇ ಚಿಕ್ಕಿ ಫುಲ್ ಆಗಿ ವೆರೈಟೀಸ್ ಬರುತ್ತೆ. ಇದನ್ನ ಕಲೆಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್ ಅಲ್ವಾ ಇದೆ ಸರ್? ಚೆನ್ನಾಗಿದೆ. ಇದು ನೋಡಿ, ಇದು ನೋಡಿ. ಇದೆಲ್ಲ ಪ್ರೈಸಸ್ ವೇರಿ ಆಗುತ್ತಲ್ವಾ ಸರ್? ಇದೆಲ್ಲ ಪ್ರೈಸಸ್ ಎಲ್ಲ ವೇರಿ ಆಗುತ್ತೆ. ಎವ್ರಿ ಡೇ ಪ್ರೈಸಸ್ ಚೇಂಜ್ ಆಗುತ್ತೆ. ನಾವ್ ಹೇಳಕ್ ಪ್ರೈಸಸ್ ಮೇನ್ ಅಂಗಡಿಗೆ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ. ಹೋಲ್ಸೇಲ್ ಅಲ್ಲಿ ನಿಮ್ಗೆ ಸಿಗ್ಬೇಡ ಅದು ಗ್ಯಾರಂಟಿ ಕೊಡ್ಬಿಡ್ತೀವಿ ಸರ್. ಇವಾಗ ಶಾಪ್ ಬಂದ್ರೆ ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡ್ಬೇಕಾಗುತ್ತೆ ಸರ್? ಶಾಪ್ ಬಂದ್ರೆ ಎಷ್ಟು ಆಗ್ಬೇಕು ಅಂತ ಕೊಡ್ತೀವಿ. ಆನ್ಲೈನ್ ಇದ್ರೆ 1000 ರೂಪೀಸ್. ಮೇನ್ ಶಾಪ್ ಬಂದ್ರೆ ಅವ್ರಿಗೆ ಎಷ್ಟ್ ಬೇಕು ಅಂತಾನು ಕೊಡ್ತೀವಿ. ಅದು ಮೇನ್ ಇಲ್ಲ ಅಲ್ವಾ? ಅವ್ರಿಗೆ ಎಷ್ಟು ಒಂದ್ ಪೀಸ್ ಬೇಕು ಅಂದ್ರೆ ಒಂದ್ ಪೀಸ್ ಕೊಡ್ತೇವೆ. ಒಂದ್ ಪೀಸ್ ಕೊಡ್ತೀರಾ? ಬಟ್ ಇದೆಲ್ಲ ಬಂಚೆ ಕೊಡ್ತೀವಿ. ಬಂಚ್ ಯಾವ್ದು ಹೇಳಿದೀನಿ ಅದ್ ವಿಡಿಯೋ ಅಲ್ಲಿ ಬಂಚೆ ಕೊಡ್ತೇವೆ. ಅದು ಒಂದ್ ಪೀಸ್ ಕೊಡಲ್ಲ. ಇದೆಲ್ಲ ಬೇಕು ಅಂತ ಒಂದ್ ಪೀಸ್ ಕೊಡ್ತೀವಿ. ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. ಇದೆಲ್ಲ ಬೇಕಾದ್ರೆ ಒಂದೊಂದ್ ಸಿಂಗಲ್ ಪೀಸ್ ಕೊಡ್ತೀರಲ್ವಾ ಸರ್? ಒಂದೊಂದ್ ಪೀಸ್ ಕೊಡ್ತೀವಿ. ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. ಏನು ಟೆನ್ಷನ್ ಇಲ್ಲ ನಿಮ್ಗೆ. ಇದೆಲ್ಲ ಬಾಯ್ಸ್ ಚೈನು. ಇದೆಲ್ಲ ಬಾಯ್ಸ್ ಚೈನು. ಬಾಯ್ಸ್ ಚೈನು ಎಲ್ಲ ಲೇಟೆಸ್ಟ್ ಚೈನ್ ಬೇಕು ಅಂತಾನು ಐತೆ. ಎಲ್ಲ ಲೇಟೆಸ್ಟ್ ಚೈನ್ ನಮ್ಮ ಹತ್ರ. ಚೆನ್ನಾಗಿದೆ. ಎಲ್ಲ ಡಿಫ್ರೆಂಟ್ ಕಲೆಕ್ಷನ್ಸ್ ಅವೈಲೇಬಲ್. ಇದೆಲ್ಲ ರೇಡಿಯಂ ಚೈನು. ಇದೆಲ್ಲ ಟೋಟಲಿ ರೇಡಿಯಂ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 30 ರೂಪಾಯಿಂದ ಸ್ಟಾರ್ಟಿಂಗ್. 30 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ಇದೆಲ್ಲ. ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಅಲ್ವಾ ಸರ್ ಇದರಲ್ಲಿ? ನೋಡಿ ಮೇಡಮ್, ಇವಾಗ ಇದೆಲ್ಲ ನೋಡಿ. ಇಯರಿಂಗ್ಸ್ ಲೇಡೀಸ್ ಗೆ, ಜೆಂಟ್ಸ್ ಆಗಿರೋ ವುಮೆನ್ ಗೆ ಇಬ್ರಿಗೂ ಆಗುತ್ತಲ್ವಾ? ಇದೆಲ್ಲ ಒಂದೊಂದ್ ಪೀಸ್ ಕೊಡ್ತೀರಾ ಸರ್? ಇಲ್ಲ, ಇದು ಎಲ್ಲ ಶೀಟ್ ಕೊಡ್ತೀವಿ. ಒಂದ್ ಪೀಸ್ ಇದು ಎಲ್ಲ ಕೊಡಲ್ಲ. ಬರೀ ಚೈನ್ ಅದೆಲ್ಲ ಕೊಡ್ತೀವಿ. ಅದೆಲ್ಲ ಚೈನ್ ಎಲ್ಲ ಒಂದೊಂದ್ ಸಿಂಗಲ್ ಪೀಸ್ ಕೊಡ್ತೀರಾ? ಈ ತರ ಪ್ಯಾಕೆಟ್ ಒಂದು ಫುಲ್ ಪ್ಯಾಕೆಟ್ ಇರೋದು ಮಾತ್ರ ಫುಲ್ ಪ್ಯಾಕೆಟ್ ತಗೋಬೇಕು. ಫುಲ್ ಪ್ಯಾಕೆಟ್ ತಗೊಳ್ಬೇಕು. ಅವ್ರಿಗೂ ಹೋಲ್ಸೇಲ್ ರೇಟ್ ಬೀಳುತ್ತೆ ಅಲ್ವಾ? ಹೌದು ಸರ್. ಒಂದೇ ಬೇಕು ಅಂತಾನು ಕೊಡ್ತೀವಿ. ಓಕೆ, ಚೆನ್ನಾಗಿದೆ ಇದು. ಇದೆಲ್ಲ ನೋಡಿ ಮೇಡಮ್ ಸರ್. ಇದೆಲ್ಲ ಸರ್, ಇದೆಲ್ಲ ಹ್ಯಾಂಡ್ ಬ್ಯಾಂಡ್ಸ್ ಮೆನ್ಸ್ ಗೆ ಬೇಕಾದ ತರ ಕಲೆಕ್ಷನ್ ಐತೆ. ಎಲ್ಲಿನೂ ಇರಲ್ಲ ನಮ್ಮ ಹತ್ರ. ಎಷ್ಟು ವೆರೈಟಿ ಅಂತ ಐತೆ. ಮೆನ್ಸ್ ಗೋಸ್ಕರ ಜಾಸ್ತಿ ವೆರೈಟಿ ಇದೆ. 90% ನಮ್ಮ ಹತ್ರ ಮೆನ್ಸ್ ಕಲೆಕ್ಷನ್ ಐತೆ. 90% ಮೆನ್ಸ್ ಕಲೆಕ್ಷನ್. ಒಂದ್ 10% ಲೇಡೀಸ್ ಕಲೆಕ್ಷನ್ ಐತೆ. ಅದೆಲ್ಲ ಲೇಟೆಸ್ಟ್ ಕಲೆಕ್ಷನ್ ಹಾಕ್ತಿದೀವಿ. ಲೇಡೀಸ್ ಬರೀ ಲೇಟೆಸ್ಟ್ ಕಲೆಕ್ಷನ್ ಹಾಕಿದೀವಿ. ಅದು ಕಮ್ಮಿದು ಬೇಕು ಅಂತ ನಮ್ಮ ಹತ್ರ ಸಿಗಲ್ಲ. ಅದೆಲ್ಲ ಹೆವಿದು ಆಯ್ತು, ಕಮ್ಮಿದು ಐತೆ.
ನಿಮ್ ಬಂದ್ಕೊಂಡು ನೋಡ್ತೀರಾ ಅಂದ್ರೆ ನಿಮ್ಗೂ ಗೊತ್ತಾಗುತ್ತೆ ಮೇಡಮ್. ಹೌದು ಸರ್, ಶಾಪ್ ಬೆಟರ್ ಒಂದ್ಸಲಿ ಶಾಪ್ ಬಂದು ವಿಸಿಟ್ ಮಾಡಿದ್ರೆ ಏನೇನ್ ಕಲೆಕ್ಷನ್ಸ್ ಅಂತ ಅವರೇ ಕಣ್ಣಾರೆ ನೋಡ್ಬೋದು. ಅವರೇ ಕಣ್ಣಾರೆ ನೋಡ್ಬೇಕು. ಚಾಯ್ಸಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಗೆ ಬಂದ್ರೆ ಸರ್ ನೀವು ವಿಡಿಯೋ ಕಾಲ್ ಅಲ್ಲಿ ತೋರ್ಸಿದ್ರು ಇಲ್ಲಿಗೆ ಬಂದು ವಿಸಿಟ್ ಮಾಡಿದ್ರೆ ಒಂದ್ಸಲಿ ಶಾಪ್ಗೆ ಯಾರು ವಾಪಸ್ ಹೋಗಲ್ಲ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ, ಮತ್ತೆ ಯೂನಿಕ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಅಲ್ವಾ? ನಮ್ಮ ಹತ್ರ ಟೋಟಲಿ ಸನ್ ಗ್ಲಾಸಸ್ ಎಲ್ಲ ಐತೆ. ಅದೆಲ್ಲ 10 ರೂಪಾಯಿಯಿಂದ ಸ್ಟಾರ್ಟಿಂಗ್. ಓಕೆ, ಜಸ್ಟ್ 10 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇದೆ. 10 ರೂಪೀಸ್ ಇಂದ ಸ್ಟಾರ್ಟಿಂಗ್. ಸೇಲ್ ಮಾಡೋರ್ಗಂತೂ ತುಂಬಾ ಬಜೆಟ್ ಫ್ರೆಂಡ್ಲಿ ಆಯ್ತು ಅಲ್ವಾ ಸರ್? ಹ್ಞೂ ಮೇಡಮ್. ಯಾಕಂದ್ರೆ ನೀವು ಹೋಲ್ಸೇಲ್ ರೇಟ್ ಅಲ್ಲಿ ಇಷ್ಟು ಕಮ್ಮಿ ರೇಟ್ಗೆ ಎಲ್ಲೂ ಮಾರ್ಕೆಟ್ ಇಡೀ ಚಿಕ್ಕಪೇಟೆ ಹುಡುಕೋದು ಸಿಗಲ್ಲ ಅನ್ಸುತ್ತೆ. ಸಿಗಲ್ಲ ಮೇಡಮ್ ಅಲ್ವಾ? ನಾನಂತ ಫುಲ್ ಅದು ಎಲ್ಲ ಲೇಟೆಸ್ಟ್ ಇಕ್ಕಿದೀನಿ ಸರ್. ಒಂದೆರಡು ಗ್ಲಾಸಸ್ ತೋರಿಸಿ ಸರ್. ಮೇಡಮ್ ನೋಡಿ ನೀವು. ಇದೆಲ್ಲ ಬೇಕಾದ್ರೆ ಒಂದು ಸಿಂಗಲ್ ಪೀಸಸ್ ಕೊಡ್ತೀರಾ? ಸಿಂಗಲ್ ಪೀಸು ಕೊಡ್ತೀವಿ, ಬಾಕ್ಸ್ ಬೇಕು ಅಂತಾನು ಕೊಡ್ತೀನಿ, 1000 ಪೀಸ್ ಬೇಕು ಅಂತಾನು ಕೊಡ್ತೀವಿ. ಇದು ನಮ್ಮೆಲ್ಲ ಟೋಟಲ್ ನಮ್ದೇನೆ ಡೈರೆಕ್ಟ್ ಕನೆಕ್ಷನ್. ಓಕೆ, ಡೈರೆಕ್ಟ್ ಇದು ಇದೆಲ್ಲ ಬ್ಯಾಂಡ್ಸ್ ಕಮ್ಮಿ ರೇಟ್ ಗೆ ಸಿಗ್ತಾ ಇರೋದು ಅಲ್ವಾ? ಹ್ಞೂ ಮೇಡಮ್. ಓಕೆ, ಇದೆಲ್ಲ ಚೈನ್ಸ್ ಗಳು ಎಲ್ಲ ಬ್ಯಾಂಡ್ಸ್, ಕೈಗೆ ಹಾಕೋದು ಬ್ಯಾಂಡು ಎಲ್ಲ ಬ್ಯಾಂಡ್ಸ್ ಎಲ್ಲ ವೈರ್ಸ್. ಓಕೆ, ಇನ್ನು ಎಷ್ಟೊಂದು ವೆರೈಟೀಸ್ ಇದೆ ಅಲ್ವಾ? ಇದರಲ್ಲಿ ಇನ್ನ ಐಟಮ್ ಐತೆ, ಇನ್ನ ಡಿಸ್ಪ್ಲೇ ಮಾಡಿಲ್ಲ. ಏನು ಡಿಸ್ಪ್ಲೇ ಟೈಮು ಸಿಗಲ್ಲ ಡಿಸ್ಪ್ಲೇ ಮಾಡಕ್ಕೂ. ಅದು ನೀವು ನೋಡ್ತೀರಾ ಅಂದ್ರೆ ಅಷ್ಟೊಂದು ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಅಲ್ವಾ ಸರ್? ಹ್ಞೂ ಮೇಡಮ್. ಸರ್, ಅದರ್ ದೆನ್ ದಿಸ್ ಏನೋ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಮಿರರ್ಸ್ ಕೂಡ ಇದೆ ನಿಮ್ಮ ಹತ್ರ. ಲೇಡೀಸ್ ಗೆ ಇದೆಲ್ಲ ಲೇಡೀಸ್ ಕಿಚನ್ ಅಲ್ಲಿ ಮಿರರ್ಸ್. ಇದರಲ್ಲಿ ಸಾಕಾ ವೆರೈಟಿ ಅಂತ ಐತೆ, ಸಾಕಷ್ಟು ವೆರೈಟಿ ಅಂತ ಐತೆ. ಚೆನ್ನಾಗಿದೆ ಸರ್. ಇದೆಲ್ಲ ಏನ್ ಪ್ರೈಸ್ ಸ್ಟಾರ್ಟಿಂಗ್ ಏನಿದೆ ಸರ್? ಪ್ರೈಸಸ್ ಎಲ್ಲ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ನೀವು ನಂಗೆ ನಂಬರ್ ಕೊಟ್ಟಿದ್ದೀನಿ. ಎಲ್ಲ ಎಷ್ಟು ಪೀಸ್ ಬೇಕು ಅಂತ ಮೇಲೇನೆ ರೇಟ್ ಇರುತ್ತೆ. ಇವಾಗ ನಿಮ್ 1 ಪೀಸ್ ಬೇಕು ಅಂತ ನಾವು 1 ಪೀಸ್ ಇದೆಲ್ಲ ಕೊಡೋದು ಇಲ್ಲ. ಆದ್ರೂ ನೀವು ಬಂದ್ರೆ ಅಂಗಡಿಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ಬಿಡ್ತೀವಿ. 80-90 ರೂಪೀಸ್ ಅಂತ ಸ್ಟಾರ್ಟಿಂಗ್ ರೇಟು. ಇದೆಲ್ಲ ನೋಡಿ, ಕಾರ್ ಸ್ಟ್ಯಾಂಡ್ ಬೇಕು ಅಂತಾನು ಐತೆ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಗೆ ಎಲ್ಲ ತಗೊಂಡ್ ಹೋಗ್ತಾರೆ. ವಾಟರ್ ಬಾಟಲ್ಸ್ ಅಂತ ಬೇಕು ಅಂತ ಐತೆ. ವಾಟರ್ ಬಾಟಲ್ಸ್ ಅವೈಲೇಬಲ್ ಇದೆ. ಹ್ಞೂ ಮೇಡಮ್, ನಮಗೆ ವಾಟರ್ ಬಾಟಲ್ ವಾಟರ್ ಬಾಟಲ್ ನೋಡಿ. ಇದೆಲ್ಲ ಸೆಟ್ ಬರುತ್ತೆ. ಓಕೆ, ಇದೆಲ್ಲ ಟೋಟಲಿ ಸೆಟ್ ಆಗಿ ಬರುತ್ತೆ. ಆಫೀಸಸ್, ITBTs ಕಂಪನೀಸ್ ರಿಟರ್ನ್ ಗಿಫ್ಟ್ಸ್ ಏನಾದ್ರು ಎಂಪ್ಲಾಯೀಸ್ ಕೊಡ್ಬೇಕಂತ ಹೇಳಿದ್ರೆ ಅವ್ರ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಬೆಸ್ಟ್ ರೇಟ್ ಅಂತ ನನ್ ರೇಟ್ ಎಲ್ಲಿನೂ ಸಿಗಲ್ಲ, ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಅದು ಮೇನ್ ಅಲ್ವಾ? ಬೇಕಾ ಅವ್ರ ಕಂಪನಿ ನೇಮ್ ಮೆನ್ಷನ್ ಮಾಡ್ಕೊಡ್ತೀರಾ ಸರ್? ಅದ್ ಬೇಕಾದ್ರೆ ಹ್ಞೂ, ಎಲ್ಲ ಮಾಡ್ಕೊಂಡ್ ಕೊಡ್ತೀವಿ. ಎಲ್ಲ ಮಾಡ್ಕೊಂಡ್ ಕೊಡ್ತೀವಿ. ಅವ್ರು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇದು 150 ಇಂದ ಸ್ಟಾರ್ಟಿಂಗ್, 150, 100 ಅದೆಲ್ಲ ಸ್ಟಾರ್ಟಿಂಗ್ ರೇಟು. ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಯಾರು ಇದನ್ನು ತಗೊಂಡ್ ಹೋಗ್ತಾರೆ. ಇದೆಲ್ಲ ನೋಡಿ, ಇದು ಎಲ್ಲ ಐತೆ. ರಿಟರ್ನ್ ಗಿಫ್ಟ್ಸ್ ಅಂತೂ ಚೆನ್ನಾಗಿದೆ. ರಿಟರ್ನ್ ಗಿಫ್ಟ್ ಅಂತ చాలా ವೆರೈಟಿ ఉంది. ವಾಟರ್ ಬಾಟಲ್ಸ್ ಕೂಡ ಇದೆ. ಪ್ರಾಪರ್ ಬ್ಯಾಂಬೂ ವುಡ್ ವಾಟರ್ ಬಾಟಲ್ ಇದು. ಹೌದಾ? ಇದು ಮೇಡಮ್ ಚೆನ್ನಾಗಿದೆ ಕಲೆಕ್ಷನ್. ಆಮೇಲೆ ಇವಾಗ ನಿಮ್ಗೆ ಲೇಡೀಸ್ ಕಲೆಕ್ಷನ್ಸ್ ನೋಡ್ತೀನಿ ಸ್ವಲ್ಪ. ಸರ್, ಇದೆಲ್ಲ ನೋಡಿ. ಇದೆಲ್ಲ ಲೇಡೀಸ್ ಕಲೆಕ್ಷನ್. ಇದೆಲ್ಲ ಲೇಡೀಸ್ ಕಲೆಕ್ಷನ್. ಲೇಡೀಸ್ ಲಿಮಿಟೆಡ್ ಕಲೆಕ್ಷನ್ ಐತೆ, ಎಲ್ಲ ಐತೆ. ನಿಮ್ ಶಾಪ್ ಬಂದ್ರೆ ಬರೀ ಜೆಂಟ್ಸ್ ಅಂತಾನೆ ಅಲ್ಲ, ಲೇಡೀಸ್ ಕಲೆಕ್ಷನ್ಸ್ ಕೂಡ ತುಂಬಾ ಇರುತ್ತೆ ಮೇಡಮ್. ನೋಡಿ, ನೀವೇ ನೋಡಿ, ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್. ಎಲ್ಲ ಲೇಡೀಸ್ ಗೋಸ್ಕರನೇ ಕಲೆಕ್ಷನ್ಸ್. ಇವಾಗ ನಿಮ್ಗೆ ಕಡೆಸ್ ಎಲ್ಲ ತೋರಿಸ್ತೀನಿ ಲೇಡೀಸ್ದು. ಇದೆಲ್ಲ ಲೇಡೀಸ್ ಗೆ ಬ್ರೇಸ್ಲೆಟ್ ಸರ್? ಹ್ಞೂ ಮೇಡಮ್. ಇದೆಲ್ಲ ನೋಡಿ, ಬ್ಯೂಟಿಫುಲ್ ಆಗಿದೆ ಸರ್. ಇದೊಂದು ಇದರಲ್ಲಿ ತೋರಿಸ್ಬೋದು. ಡಿಸ್ಪ್ಲೇ ಮಾಡಬೇಕು ಅವಾಗ. ಇಲ್ಲಿ ನೋಡಿ ಮೇಡಮ್, ನಾನು ಹಿಡಿತೀನಿ. ನೋಡಿ ಫ್ರೆಂಡ್ಸ್, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಲೇಡೀಸ್ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ನಾವೇನಾದ್ರೂ ಜೀನ್ಸ್ ಏನಾದ್ರೂ ವೇರ್ ಮಾಡಿದಾಗ ನೋಡಿ ಈ ತರ ಕಲೆಕ್ಷನ್ಸ್ ಕೂಡ ವೇರ್ ಮಾಡಬಹುದು. ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಈ ತರ ಚೆನ್ನಾಗಿದೆ. ಇದರಲ್ಲಿ 3 ಕಲರ್ಸ್ ಬರುತ್ತೆ. ರೋಸ್ ಗೋಲ್ಡ್, ಗೋಲ್ಡ್, ಸಿಲ್ವರ್. ಯಾವ್ದು ಕಲರ್ ಬೇಕು ಅಂತಾನೆ ಇರುತ್ತೆ. ಇದೆ ನೋಡಿ. ಓಕೆ, ಇದು ಚೆನ್ನಾಗಿದೆ ಸರ್. ಇದನ್ನು ಸಕ್ಕತ್ತಾಗಿದೆ. ನಾನು ಎಲ್ಲದಲ್ಲಿ 3 ಕಲರ್ಸ್ ಬರುತ್ತೆ. ಸಿಲ್ವರ್ ಗೋಲ್ಡ್, ರೋಸ್ ಗೋಲ್ಡ್, ಸಿಲ್ವರ್ ಗೋಲ್ಡ್, ರೋಸ್ ಗೋಲ್ಡ್. ಇದು ರೋಸ್ ಗೋಲ್ಡ್ ಅಲ್ವಾ ಸರ್? ಇದು ರೋಸ್ ಗೋಲ್ಡ್. ಇದು ರೋಸ್ ಗೋಲ್ಡ್ ತುಂಬಾನೇ ಚೆನ್ನಾಗಿದೆ. ಇದು ಎಲ್ಲ ಇನ್ನೂ ತುಂಬಾ ಡಿಸೈನ್ಸ್ ಕಲೆಕ್ಷನ್ ಸಿಗುತ್ತಲ್ವಾ? ತುಂಬಾ ಡಿಸೈನ್ಸ್ ಇರುತ್ತೆ ನೋಡಿ. ಇವಾಗ ಇದು ಎಲ್ಲ ಟ್ರೆಂಡಿಬಲ್ ಐಟಮ್ಸ್ ಸರ್. ಇದೆಲ್ಲ ಯಾವ ಕಲೆಕ್ಷನ್ಸ್ ತೋರಿಸ್ತಾ ಇದೀರಾ ಸರ್? ಇದು ಇವಾಗ ಇದೆಲ್ಲ
ಮೋಟಿವ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಕ್ರಿಸ್ಟಲ್ ಬೀಡ್ಸ್ ಅಂತ, ಬೀಡ್ಸ್ ಇಂದ ಮಾಡ್ತಾರೆ. ಇದು ಪ್ರಾಪರ್ ಹ್ಯಾಂಡ್ ಮೇಡ್ ನೋಡಿ. ಇದು ಒಂದು ಸೆಟ್, ಇದು ಒಂದು ಫುಲ್ ಸೆಟ್, ಇದು ಒಂದು ಫುಲ್ ಸೆಟ್. ತುಂಬಾ ಚೆನ್ನಾಗಿದೆ ಸರ್. ಇದು ಲೇಡೀಸ್ ಅಂತಾನೆ ಎಸ್ಪೆಷಲಿ. ಲೇಡೀಸ್ ಕಲೆಕ್ಷನ್ಸ್ ಇದೆ. ಲೇಡೀಸ್ ಲೇಟೆಸ್ಟ್ ವೆರೈಟಿ ಎಲ್ಲ ಇರುತ್ತೆ ನಮ್ಮ ಹತ್ರ. ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದನ್ನು ಮತ್ತೆ ಇಲ್ಲಿ ನೀವು ನೋಡಬಹುದು ಬೇರೆ ಡಿಸೈನ್ಸ್ ಪ್ಯಾಟರ್ನ್ಸ್ ಅಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ. ಅವೈಲೇಬಲ್ ಇಷ್ಟೇ ಅಂತಲ್ಲ, ಇನ್ನು ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಇವ್ರ ಸ್ಟೋರ್ ಅಲ್ಲಿ. ವಿಂಟರ್ ಕಲೆಕ್ಷನ್ ಅಂತ ಬೇಕು ಲೇಡೀಸ್ ಗೆ ಅದನ್ನು ಐತೆ ನಮ್ಮ ಹತ್ರ. ಕ್ಯಾಪ್ಸ್, ಈ ತರ ಇಯರ್ ಬಡ್ಸ್ ನೋಡಿ. ಚೆನ್ನಾಗಿದೆ ಸರ್. ಇದನ್ನು ಟೋಟಲ್ ಆಗಿ ನ್ಯೂ ವೆರೈಟೀಸ್ ಅಲ್ಲಿ ಬರುತ್ತೆ ನೋಡಿ. ನ್ಯೂ ವೆರೈಟೀಸ್ ಅವೈಲೇಬಲ್ ಇದೆ. ಇದೆ ವಿಂಟರ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಮ ಹತ್ರ ಲೇಡೀಸ್ಗೆ ಅಲ್ವಾ. ಚೆನ್ನಾಗಿದೆ ಸರ್. ಇದು ಇದೆಲ್ಲ ಸಿಂಗಲ್ ಪೀಸ್ ಕೊಡ್ತೀರಾ ಸರ್? ಇದನ್ನ ಕೊಡ್ತೀವಿ. ಇದು ಸಿಂಗಲ್ ಪೀಸ್ ಆತರ ಏನು ಇಲ್ಲ. ಬರೀ ಯಾವ್ದು ಸೆಟ್ ಬರುತ್ತೆ ಅಲ್ವಾ, ಅದು ಒಂದ್ ಪೀಸ್ ಕೊಡಲ್ಲ. ಓಕೆ, ಅದು ಮಾತ್ರ ಮೇನ್ ಕೊಡೋದಿಲ್ಲ. ಹೌದು, ರಿಂಗು ಇದ್ರೆ, ಇಯರಿಂಗ್ ಇದ್ರೆ, ಅದೆಲ್ಲ ಇದು ಎಲ್ಲ ಬಂಚ್ ಇದ್ರೆ ಅದೆಲ್ಲ ಒಂದ್ ಪೀಸ್ ಕೊಡಲ್ಲ. ಒಂದೊಂದ್ ಪೀಸ್ ಒಂದ್ ಬಂಡಲ್ ತಗೋಬೇಕಾಗುತ್ತೆ. ಒಂದ್ ಬಂಡಲ್ ತಗೊಂಡ್ರೆ ನಿಮ್ಗೇನು ಅದು ಆಗಲ್ಲ ಅಲ್ವಾ. 60 ರೂಪೀಸ್ ಒಂದ್ ಬಂಡಲ್ ಏನಾಯ್ತು ಪ್ರಾಬ್ಲಮ್ ಏನು ಬರಲ್ಲ. ನಿಮ್ಗೆ ವಾಟ್ಸ್ಆಪ್ ಕಾಲ್ ವಿಡಿಯೋ ಕಾಲ್ ಮಾಡಿದ್ರೆ ಸಾಕಲ್ವಾ ಸರ್? ನೀವೆಲ್ಲ ಪ್ರೈಸಸ್ ಎಲ್ಲ ಹೇಳ್ತೀರಲ್ವಾ ಅಲ್ಲಿ? ಪಕ್ಕ ಹೇಳ್ತೀವಿ ನಿಮ್ಗೆ. ಇಲ್ಲಿ ನಂಬರ್ ಕೆಳಗಡೆ ನಂಬರ್ ಬರ್ಕೊಂಡು ಬರ್ತಾರೆ, ಇಲ್ಲಿ ನೋಡ್ಬಿಡಿ. ನಮ್ಗೆ ಒಂದ್ಸಲ ಕಾಲ್ ಮಾಡಿ ಏನು ಬೇಕಾ ಅಂತ ನಾವು ನಿಮ್ಗೆ ಟೋಟಲ್ ಆಗಿ ಏನ್ ರೇಂಜ್ ಐತೆ ನಮ್ಮ ಹತ್ರ ಅದು ಫೋಟೋಸ್ ಕಳ್ತೀನಿ, ಎಲ್ಲ ರೇಟ್ ಕಳಿಸ್ತೀನಿ. ನಿಮ್ಗೆ ಯಾವ ತರ ಬೇಕು ಅಂತಾನು ವಿಡಿಯೋ ಕಾಲ್ ಮಾಡ್ಕೊಂಡ್ ಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡ್ಕೊಂಡು ತೋರಿಸ್ತೀವಿ. ಅದು ಏನು ಟೆನ್ಷನ್ ಇಲ್ಲ ನಿಮ್ಗೆ. ಆಲ್ ಓವರ್ ಇಂಡಿಯಾ ನಮ್ಗೆ ಫಸ್ಟ್ ಆಲ್ ಓವರ್ ಇಂಡಿಯಾ ಇಂದ ಹೋಗ್ತಾ ಇದೆ. ನಮ್ಗೂ ಕಾಶ್ಮೀರ ಹೋಗುತ್ತೆ, ಶ್ರೀನಗರ್ ಹೋಗ್ತಾ ಇದೆ, ಹೋಗ್ತಾ ಇದೆ. ಫಸ್ಟ್ ಆಗಿದೆ ಹೋಗ್ತಾ ಇದೆ. ಅದು ಇಲ್ಲ ಏನು, ಪ್ಯಾನ್ ಇಂಡಿಯಾ ಡೆಲಿವರಿ ಮಾಡ್ತೀವಿ. ಏನು ಟೆನ್ಷನ್ ಇಲ್ಲ. ನೀವೊಂದ್ಸಲ ವಿಸಿಟ್ ಮಾಡಿ ಮೇಡಮ್. ವಿಸಿಟ್ ಮಾಡಿದ್ರೆ ಆಯ್ತು. ನೋಡೋದ್ರಲ್ಲ ವೀಕ್ಷಕರ, ಎಷ್ಟೊಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನನಗಂತೂ ಶಾಪ್ ಇಂದ ಹೋಗಕ್ಕೆ ಮನ್ಸು ಬರ್ದಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಒನ್ ಡೇ ಫುಲ್ ಇದ್ರು ನನಗೆ ಅಷ್ಟು ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕೂ ಆಗಲ್ಲ. ಯಾಕಂದ್ರೆ ಅಷ್ಟು ಅಮೇಸಿಂಗ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್. ಯಾಕಂತ ಹೇಳಿದ್ರೆ ನೀವ್ ಎಲ್ಲೂ ಹುಡುಕಿದ್ರು ಇಷ್ಟು ಒಳ್ಳೆ ಕಲೆಕ್ಷನ್ಸ್, ಎಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಆದ್ರೆ ಶ್ರೀ NX ಅಲ್ಲಿ ಮಾತ್ರ ಸಿಗೋದು. ನೋಡಿ, ಬಳೆಪೇಟೆ ಹತ್ರ ಏನಾದ್ರು ಬರಂಗಿದ್ರೆ ನೀವು ನೋಡಿ ಇವ್ರ ಶಾಪ್ ಡೆಫಿನೆಟ್ ಆಗಿ ಒಂದ್ಸಲಿ ವಿಸಿಟ್ ಮಾಡಿ. ಚಿಕ್ಕಪೇಟೆ ಸರೌಂಡಿಂಗ್ ಬಂದಿದ್ರು ಓಕೆ, ಒಂದ್ಸಲಿ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ಸಾಕು. ನೀವೇನಾದ್ರು ಸಿಂಗಲ್ ಪೀಸ್ ತಗೋಬೇಕಪ್ಪ, ನಾವು ಒಂದೇ ಒಂದು ಕೀ ಚೈನ್ ತಗೋಬೇಕು, ನಾವು ಏನೋ ಒಂದು ಆಕ್ಸೆಸರೀಸ್ ತಗೋಬೇಕಂತ ಹೇಳಿದ್ರು ನೋಡಿ ಸಿಂಗಲ್ ಪೀಸಸ್ ಕೊಡ್ತಾರೆ. ಆದ್ರೆ ಈ ಟೈಪ್ ಬಂಡಲ್ ಇರುತ್ತಲ್ಲ, ಈ ಟೈಪ್ ಬಂಡಲ್ ಮಾತ್ರ ಯಾವ್ದೇ ಕಾರಣಕ್ಕೂ ಕೊಡಿದ್ರೆ ಒಂದು ಸೆಟ್ಟೇ ತಗೋಬೇಕಾಗುತ್ತೆ. ಆಮೇಲೆ ನೀವು ವಿಡಿಯೋ ನೋಡ್ಬಿಟ್ಟು ಮೇಡಮ್ ಒಂದು ಸಿಂಗಲ್ ಪೀಸ್ ಕೊಡ್ತಾರೆ ಅಂತ ಹೇಳಿದ್ರು, ಆಮೇಲೆ ಮೇಡಮ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ಟೈಪ್ ಈ ತರ ಕಲೆಕ್ಷನ್ಸ್ ಒಂದು ಬಂಡಲ್ ಇದ್ರೆ ಕೊಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ತರ ನೋಡಿ, ಇಲ್ಲೂ ಕೀ ಚೈನ್ಸ್ ಇದೆಯಲ್ವಾ, ಸಿಂಗಲ್ ವೆರೈಟೀಸ್ ಕೊಡೋದ್ರೆ ಇದ್ರಲ್ಲಿ ಬೇಕಾದ್ರೂ ನೀವು ಪರ್ಚೇಸ್ ನ ಮಾಡ್ಬೋದು. ಒಂದ್ಸಲಿ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ಸಾಕು. ನೀವು ಡೆಫಿನೆಟ್ ಆಗಿ ನಿಮ್ಗಂತೂ ಗೊತ್ತೇ ಆಗುತ್ತೆ ಯಾವ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ನೀವೇನಾದ್ರೂ ಬ್ಯಾಂಗ್ಳೂರಿಂದ ಏನಾದ್ರೂ ಔಟ್ ಸೈಡ್ ಇದ್ರೆ, ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ, ಹೆಂಗಪ್ಪ ನಾವು ಬ್ಯಾಂಗ್ಳೂರ್ ಹೋಗ್ಬಿಟ್ಟು ಪರ್ಚೇಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಮಿನಿಮಮ್ 1000 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಸಾಕು. ವಾಟ್ಸ್ಆಪ್ ಕಾಲ್, ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸರ್ ನಂಬರ್ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಸರ್ ಹೇಳಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾರೆ. ಹಾಗೆ ರೇಟು ಕೂಡ ಅಲ್ಲೇ ಹೇಳ್ತಾರೆ ನಿಮ್ಗೆ ಏನ್ ಪ್ರೈಸ್ ಆಗುತ್ತೆ ಅಂತ. ಮಿನಿಮಮ್ 1000 ರೂಪೀಸ್ ತಗೊಂಡ್ರೆ ಸಾಕು, ನೀವು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಕೂಡ ಮಾಡ್ಕೊಳ್ಳಿ. ಇನ್ನೇನು ಯೋಚನೆ ಮಾಡ್ತೀರಿ, ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ. ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ, ಜಸ್ಟ್ 5 ರೂಪೀಸ್ ಯಾರೆಲ್ಲ ಕೀ ಚೇಂಜ್ ಕೊಡ್ತಾರೆ ಎಲ್ಲೂ ಸಿಗಲ್ಲ. ಶ್ರೀ NX ಬನ್ನಿ, ಬಂದ್ರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ನ ತಗೊಂಡೋಗ್ಬೋದು ನೀವು. ಓಕೆ ಸರ್, ಥ್ಯಾಂಕ್ ಯು ಸರ್. ತಮಗೆ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಬ್ಯೂಟಿಫುಲ್ ಯುನೀಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಟೋರ್ ಅಲ್ಲಂತೂ ಆಸಮ್ ಕಲೆಕ್ಷನ್ಸ್ ಇಟ್ಟಿದ್ರ, ಎಲ್ಲ ಟ್ರೆಂಡಿಂಗು, ಪ್ರೈಸ್ ವೈಸು ಅಷ್ಟೇ ತುಂಬಾನೇ ಚೀಪ್ ಅಂತಾನೆ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ವೀಕ್ಷಕರೇ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.